ಜೀವನವೇ ಒಂದು ಬಿಗ್ ಬಾಸ್ ಎಂದ ಶಿವಾರ ಉಮೇಶ್. ಮನುಷ್ಯನ ದಿನಚರಿಯನ್ನ ಆಧರಿಸಿ ಶಿವಾರ ಉಮೇಶ್ ವ್ಯಾಖ್ಯಾನ. ಜೀವನವೇ ಒಂದು ಬಿಗ್ ಬಾಸ್ ಎಂದ ಶಿವಾರ ಉಮೇಶ್. ಮನುಷ್ಯನ ದಿನಚರಿಯನ್ನ ಆಧರಿಸಿ ಶಿವಾರ ಉಮೇಶ್ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಜೊತೆಯಲ್ಲಿರುವವರ ಸಂಬಂಧಿಕರೇ ನಮಗೆ ಕಂಟೆಸ್ಟೆಂಟ್ಸ್. ದಿನ ಯಾದರೊಬ್ಬರು ಎಲಿಮಿನೇಟ್ ಆಗ್ತಾನೆ ಇರ್ತಾರೆ. ಮನುಷ್ಯ ಅನುಭವಿಸುವ ಸವಾಲುಗಳೇ ಒಂದೊಂದು ಟಾಸ್ಕ್. ಇಲ್ಲಿ ಗೆದ್ದವರು ಧರ್ಮದಲ್ಲಿ ಗೆದ್ದಿದ್ದಾರೆ ಅಂತ ಆಗುತ್ತೆ. ಆದ್ರೆ ಅವರು ಕೂಡ ಒಂದಿನ ಸಾಯಲೇಬೇಕು. ಎಲ್ಲಾ ಜನರು ಒಪ್ಪಿದ್ರೆ ಅವರೇ ಬಿಗ್ ಬಾಸ್ ವಿನ್ನರ್. ಬಿಗ್ ಬಾಸ್ ಅನ್ನು ಸರಳವಾಗಿ ವ್ಯಾಖ್ಯಾನಿಸಿದ್ದಾರೆ ಶಿವಾರ ಉಮೇಶ್. ತಮ್ಮ ಮಾತುಗಾರಿಕೆಯಿಂದಲೇ ಜನಮನ ಗೆದ್ದಿರುವಂತಹ ಉಮೇಶ್ ಜನ ಒಪ್ಪುದವ್ರು. ಇವತ್ತು ಜೀವನ ಅನ್ನುವಂಥ ಬಿಗ್ ಬಾಸ್ ಇಂದ ಎಲಿಮಿನೇಟ್ ಆಗ್ಬಿಟ್ಟವ್ರೆ ನಮ್ಮ ಚಿಕ್ಕದೇಗೌಡರು. ಬಿಗ್ ಬಾಸ್ ನೋಡ್ತಿದ್ವ, ಇದು ಜೀವನನೂ ಬಿಗ್ ಬಾಸ್ ಯಾಕನಪ್ಪ, ಇದು ಬಿಗ್ ಬಾಸೇ. ಎಲ್ಲ ಎಲಿಮಿನೇಟ್ ಆಯ್ತಾನೇ ಇರ್ಬೇಕು ಅಲ್ಲಲ್ಲಲ್ಲೇ. ಕೊನೆಗೂ ವಿನ್ನರು ಅಂತ ಯಾರು ಅಂದ್ರೆ ಧರ್ಮದಲ್ಲಿ ವಿನ್ನರು ಅಂತ ಅವ್ರಿಗೂ ಸಾವು ಬರ್ತದೆ. ಇಲ್ಲಿ ವಿನ್ನರ್ ಅಂದ್ಬಿಟ್ಟು ಬದುಕುವಂಗಿಲ್ಲ. ಎಲ್ಲ ಟಾಸ್ಕು ಗೆಲ್ಲಬೇಕು. ಭಗವಂತ ಕೊಡ್ತಾನೆ ಟಾಸ್ಕು. ಎಂಥ ಟಾಸ್ಕ್ ಕೊಡ್ತಾನೆ ಗೊತ್ತಾ ಅವನು? ಅಯ್ಯೋ, ಕೆಟ್ಟ ಸೊಸೆ ಕೊಡ್ತಾನೆ, ಕಟುಕ ತಮ್ಮನ ಕೊಡ್ತಾನೆ, ಕಟುಕ ಅಣ್ಣನ ಕೊಡ್ತಾನೆ, ಸಾಯಿಸುವ ಅಣ್ಣನ. ಯಾರ್ದೋ ಭಯ ಇಲ್ಲ, ಅಣ್ಣಂದೇ ಭಯ. ಕೆಲವ್ರಿಗೆ ಕಡ್ದು ಹಾಕ್ಬಿಟ್ಟ ನನ್ನ ಮನಕೈನಾಗ ಒಂದು ಎಕರೆಗೋಸ್ಕರ ಅಂತ. ಅಂತಂತ ಟಾಸ್ಕ್ ಎಲ್ಲ ದಾಟ್ಬೇಕು ನೋಡ್ರಿ. ಮೊಮ್ಮಕ್ಕಳು ಕೊಡ್ತಾನೆ, ಸೂಪರ್ ಮೊಮ್ಮಕ್ಕಳ. ಈ ಕಾಲದಲ್ಲಿ ಎಂತೆಂಥ ಮೊಮ್ಮಕ್ಕಳು ಹುಟ್ಟವ್ರು ನೋಡಿ. ಮಾನಕಳಿ ಮೊಮ್ಮಕ್ಕಳು ಹುಡ್ತವ್ರೆ, ಅವ್ರದ್ದು ಟಾಸ್ಕು ಅವೆಲ್ಲ ದಾಟ್ಕೊ ಬರ್ಬೇಕ್ರಿ. ಅದೆಲ್ಲ ಆದ್ಮೇಲೆ ಕೊನೆಗೆ ಬಿಗ್ ಬಾಸ್ ವಿನ್ನರ್ ಯಾರು ಗೊತ್ತಾ? ಸರ್ವ ಜನ ಒಪ್ಪುದವರು. ಎಲ್ಲರೂ ಓಟ್ ಹಾಕಿ ಗೆಲ್ಸ್ಬೇಕು. ನಾವೆಲ್ಲ ಅವ್ರು ಆಡ್ಬಿಟ್ರೆ ಅಷ್ಟೇ ಆಗ್ಲಿಲ್ಲ. ಗಿಲ್ಲಿಗಿಂತೂ ಚೆನ್ನಾಗಿ ಆಡಿದ್ರು 1-3 ಜನ. ಆದ್ರೆ ಜನ ಮನ್ನಣೆ ಕೊನೆಗೆ ಬಂದದ್ದೆಲ್ಲಿಗೆ ಓಟ್ ಲೆಕ್ಕಕ್ಕೆ ಬಂದ್ಬಿಡ್ತದ. ಜನಪ್ರಿಯತೆ ಆ ಹುಡುಗ ಸರಿ ಅಂತ ಓಟ್ ಹಾಕಿ. ಹಂಗೆ ನನ್ನಷ್ಟಕ್ಕೆ ನಾನು ದುಡ್ಡು ಮಾಡಿ, ನನ್ನಷ್ಟಕ್ಕೆ ನಾನು ಮನೆ ಕಟ್ಟಿ, ನನ್ನಷ್ಟಕ್ಕೆ ನಾನು ಕಾರ್ ತಗೊಂಡಿದ್ರೆ ಅಷ್ಟೇ ಲೆಕ್ಕ ಬರಲಿಲ್ಲ. ಇಡೀ ಗ್ರಾಮ ಗೌರವಾನ್ವಿತವಾಗ ಆ ವ್ಯಕ್ತಿ ಕಂಡ್ರೆ ಆಮೇಲೆ ಅವ್ರು ವಿನ್ನರ್. ಇದ್ರಲ್ಲಿ ಪರವಾಗಿಲ್ಲ ಕಣೋ, ಎಲ್ಲ 1-2-3 ಮಿಸ್ಟೇಕ್ ಬಿಟ್ರೆ ಪರವಾಗಿಲ್ಲ ಅಂದ್ರೆ ಅವನು ರನ್ನರ್ ಅಪ್ಪು ಅಂತ. ಹಂಗೆ ಈ ಜೀವನ ಅನ್ನೋ ಬಿಗ್ ಬಾಸ್ ದಾಟಿ ಚಿಕ್ಕದೇಗೌಡ ಎಲಿಮಿನೇಟ್ ಆಗ್ಬಿಟ್ಟವ್ರು ಇವತ್ತು. ನೋಡಿ, ಒಳಗೆಲ್ಲ ಕುಸ್ತಿ ಆಡ್ತಾರೆ ಬಿಗ್ ಬಾಸ್ ಅವರು. ಹೋಗುವಾಗ ಎಲ್ಲರೂ ಅಳ್ತಾರೆ. ಹಿಂಗೆ ಇದ್ರೆ ಹಂಗೆ ಅಳ್ತಾರೆ, ಗೊಳೋ ಅಂತ ಅಳೋದು. ಏನು ಹಂಗೆ ನಾವು ಅನ್ಕೋತೀವಿ. ಇದೇನು ದಿನ ಕುಸ್ತಿ ಆಡ್ತಿದ್ರು, ಕಿತ್ತಾಡ್ತಿದ್ರು, ಯಾಕೆ ಈಗ ಅಳ್ತಾರೆ ಅಂದ್ರೆ ಜೀವನನೂ ಹಂಗೆ ಕಣ್ರಿ. ಚಿಕ್ಕದೇಗೌಡನ ಹೋಗುವಾಗ ಒಳ್ಳೆಯವರು ಅಳ್ತಾರೆ, ಕೆಟ್ಟವರು ಅಳ್ತಾರೆ, ಶತ್ರುಗಳು ಅಳ್ತಾರೆ, ಎಲ್ಲರೂ ಅಳ್ತಾರೆ. ಆದ್ರಿಂದ ಈಗ ಇದು ಒಂದು ಟಾಸ್ಕ್ ಎಲ್ಲ ಕೊಡ್ತಾನೆ ಭಗವಂತ. ಎಲ್ಲ ಟಾಸ್ಕು ದಾಟೋಣ. ನನಗನುಕೂಲವಾದದ್ದೇ ಬರಲಿ ಅನ್ನೋಂಗಿಲ್ಲ. ನನಗನುಕೂಲವಾದದ್ದೇ ಕೊಡು. ಕಷ್ಟನ ಹಿಂಗಿರ್ಬೇಕು ಅಂದ್ರೆ ಅದಲ್ಲ. ಅದು ಹಣದ ರೂಪದಲ್ಲೋ, ಸಂಬಂಧದ ರೂಪದಲ್ಲೋ, ಭೂಮಿ